ಶಾಸಕ ಮುನಿರತ್ನ ಅವ್ರಿಗಂತೂ ಸದ್ಯಕ್ಕೆ ಸಂಕಷ್ಟ ತಪ್ಪೋ ಮಾತೇ ಇಲ್ಲ. ಕಾರಣ ಮೊದಲು ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾದ್ರು, ಅಲ್ಲಿಂದ ಆಚೆ ಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಬಂಧಿಸಲಾಯಿತು. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆರೋಪದ ಬೆನ್ನಿಗೆ ಮತ್ತೊಂದು ಟ್ರಬಲ್ ಎದುರಾಗ್ತಾ ಇದೆಯಂತೆ ಶಾಸಕ ಮುನಿರತ್ನ ಅವರಿಗೆ. ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಬೆದರಿಕೆ ಕೂಡ ಹಾಕಿದ್ರು ಶಾಸಕರು ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಸಾಕ್ಷಿಗಳ ಮೇಲೂ ಕೂಡ ಪ್ರಭಾವ ಬೀರಿದ್ದಾರೆ, ಅವ್ರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿರುವಂತ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಯಶವಂತಪುರ ಠಾಣೆಯಲ್ಲಿ ಶಾಸಕರ ಬೆಂಬಲಿಗರು ಈ ರೀತಿ ಬೆದರಿಕೆ ಹಾಕಿದ್ದಾರಂತೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಸುನಂದಮ್ಮ ಹಾಗೂ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಎಫ್ಐಆರ್ ಹಾಕಲಾಗಿದೆ ಅನ್ನೋದ್ರ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ, ಅದರಲ್ಲೂ ಈ ಮೂಡಾ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ಬಿಜೆಪಿ ಅವಧಿಯಲ್ಲಾದ ಒಂದಷ್ಟು ಹಗರಣಗಳ ಬಗ್ಗೆ ನಾವು ತನಿಖೆಯನ್ನು ಚುರುಕುಗೊಳಿಸ್ತೀವಿ ಅಂತ ಕಾಂಗ್ರೆಸ್ ಪಾಳೆಯ ಮುಂದಾಗಿತ್ತು. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೆ ಹಾಸ್ಪಿಟಲ್ಗಳಿಗೆ ರಿಲೇಟ್ ಆದ ಖರ್ಚುಗಳು, ಇದರ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಮಧ್ಯಂತರ ವರದಿ ಕೂಡ ಕಾಂಗ್ರೆಸ್ ಸರ್ಕಾರದ ಕೈ ಸೇರಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆಗೆ ಇದೀಗ ಒಂದು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸುದ್ದಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಕೋವಿಡ್ ನಂತರದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲೂ ಕೂಡ ಈ ಉಪಕರಣಗಳ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಅನುಮಾನ ನಿಂತಿಲ್ಲ. ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಅನ್ನೋ ಗಂಭೀರ ಆರೋಪ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ ಉಪಕರಣ ಖರೀದಿ, ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನು ಮಾಡಲಾಗಿದೆ. ಹೆಚ್ಚು ಬೆಲೆ ಕೊಟ್ಟು ಈ ಉಪಕರಣವನ್ನು ಖರೀದಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಲಾಗಿದೆ. ಒಂದು ಉಪಕರಣಕ್ಕೆ 1,52,99,000 ಆಗುತ್ತಂತೆ. ಅಷ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಖರ್ಚಾಗೋದಿಲ್ಲ, ಕಡಿಮೆ ಬೆಲೆಗೇನೆ ಉಪಕರಣ ಸಿಗುತ್ತೆ ಅನ್ನೋದು ಬಿಜೆಪಿಯ ವಾದ. ಒಟ್ಟು 114 ಉಪಕರಣಗಳ ಖರೀದಿಗೆ 174 ಕೋಟಿ ರೂಪಾಯಿ ಟೆಂಡರ್, 174 ಕೋಟಿ ಟೆಂಡರನ್ನು ನೀಡಿ ಉಪಕರಣಗಳನ್ನು ಖರೀದಿ ಮಾಡಲಾಗಿದೆ. ಬಿಜೆಪಿ ನಾಯಕ ಪಿ ರಾಜೀವ್ ಗಂಭೀರ ಆರೋಪ ಮಾಡಿದ್ದಾರೆ. ಗಂಟೆಗೆ ದಿನಕ್ಕೆ ಇಂಥ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ, ಇಂಥ ಇಲಾಖೆಯಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹಜವಾಗಿ ಜನಮಾನಸದಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಇವನ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜನರು ಮಾತನಾಡ್ತಾ ಇರುವಂಥದ್ದು, ಯಾವ ಕಂಪನಿ ಈಗಾಗಲೇ ಅಕ್ರಮವನ್ನು ಮಾಡಿದೆ ಅದೇ ಕಂಪನಿಯಿಂದ ಆಪರೇಷನ್ ಥಿಯೇಟರ್ನಲ್ಲಿ ಇಡುವಂತಹ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕಾಗಿ 4 ಕಂಪನಿಗಳು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ್ಯೂ ಕೂಡ 3 ಕಂಪನಿಗಳನ್ನು KTTP ಆ್ಯಕ್ಟನ್ನು ವಯೋಲೇಷನ್ ಮಾಡಿ ಅವುಗಳನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಒಂದು ಆರೋಪ ಈಗಾಗಲೇ ಹೊಂದಿರುವಂತಹ ಕಂಪನಿಗೆ ಆ ಟೆಂಡರನ್ನು ಕೊಡುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ ಅನ್ನುವಂತಹ ಸುದ್ದಿ ನನಗೆ ಬಂದಿದೆ. ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಬಿಜೆಪಿ ಪಕ್ಷದ ಕಡೆಯಿಂದ ಕೇಳೋಕೆ ಸಿಗ್ತಾ ಇದೆ. ಅದರ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಈ ಉಪಕರಣಗಳ ಖರೀದಿ ಸಂದರ್ಭದಲ್ಲಿ ಟೆಂಡರ್ ಕರೆದಾಗ 4 ಕಂಪನಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ವಂತೆ. ಆ ಪೈಕಿ 3 ಕಂಪನಿಯ ಬಿಡ್ಡನ್ನು ತಿರಸ್ಕಾರ ಮಾಡಲಾಗಿದೆ. ಮಾರುಕಟ್ಟೆಗಿಂತ ಹೆಚ್ಚು ದರದಲ್ಲಿ ಈ ಉಪಕರಣಗಳನ್ನು ಸೇಲ್ ಮಾಡಲಿಕ್ಕೆ ಬಂದ ಕಂಪನಿಗೇನೆ ಟೆಂಡರ್ ಕೊಡಲಾಗಿದೆಯಾ ಅನ್ನೋ ಅನುಮಾನ. ವೈದ್ಯಕೀಯ ಉಪಕರಣಗಳಿಗೆ 4 ರಿಂದ 5 ವರ್ಷ ಗ್ಯಾರಂಟಿ ಅಷ್ಟೇ ಇರೋದು. ನೋಡಿ, 100 ಕೋಟಿ ಖರ್ಚು ಮಾಡಿ ಖರೀದಿ ಮಾಡ್ತಿರುವ ಉಪಕರಣ, ಇನ್ಫ್ಯಾಕ್ಟ್ 174 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋದು, 4 ರಿಂದ 5 ವರ್ಷ ಮಾತ್ರ ಗ್ಯಾರಂಟಿ ಅಂತ. ಲಕ್ಷಾಂತರ ರೂಪಾಯಿ ಉಪಕರಣಕ್ಕೆ 1 ವರ್ಷ ಗ್ಯಾರಂಟಿ. ಸಾಮಾನ್ಯವಾಗಿ 4 ರಿಂದ 5 ವರ್ಷ ಗ್ಯಾರಂಟಿ ಕೊಡಬೇಕಾಗಿರೋದು, ಆದರೆ ಈ ಕಂಪನಿ ಕೊಟ್ಟಿರುವ ಉಪಕರಣ ಕೇವಲ 1 ವರ್ಷ ಮಾತ್ರ ವಾರಂಟಿ ಇದೆಯಂತೆ. 1 ವರ್ಷ ಆದಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಕಂಪನಿಗೂ ಹಾಗೆ ಈ ಉಪಕರಣದಲ್ಲಿ ಆಗಿರುವ ಡ್ಯಾಮೇಜ್ಗೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ ಅನ್ನೋ ರೀತಿ
ಹೀಗೆ ಕೇವಲ 1 ವರ್ಷ ವಾರಂಟಿ ಇರೋ ಕಂಪನಿ ಜೊತೆಯಲ್ಲಿ ಯಾಕೆ ವ್ಯವಹಾರ ನಡೆಸಿತು ಸರ್ಕಾರ ಅನ್ನೋ ಆರೋಪ. ಉಚಿತ ಸಾಫ್ಟ್ವೇರ್ ನವೀಕರಣ ಒದಗಿಸುವ ಮಾಹಿತಿ ಕೂಡ ಇದರಲ್ಲಿ ಇಲ್ಲ. 174 ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಕಂಪನಿ ಹೆಸರು ಬದಲಾವಣೆ ಆಗಿದೆಯಾ, ಯಾವ ಆಸ್ಪತ್ರೆಗೆ ಸರಬರಾಜಾಗಿದೆ, ಇದ್ರ ಬಗ್ಗೆ ಸಾಲು ಸಾಲು ಅನುಮಾನಗಳಿದೆ. ಹಾಸನ, ಯಾದಗಿರಿ, ಹುಬ್ಬಳ್ಳಿ, ಹಾವೇರಿ, ಬೀದರ್, ಕೊಪ್ಪಳ, ಕಲಬುರಗಿ, ಕಾರವಾರ ಹೀಗೆ ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ವೈದ್ಯಕೀಯ ಕಾಲೇಜುಗಳಿಗೆ ಸಪ್ಲೈ ಮಾಡುವ ಒಂದು ಯೋಜನೆ ಇದು. ಆದರೆ ಖರೀದಿ ಮಾಡೋ ಸಂದರ್ಭದಲ್ಲೇ ಸಾಕಷ್ಟು ಲೂಪ್ ಹೋಲ್ಗಳಿದೆ ಅನ್ನೋದು ಈಗ ಸದ್ಯಕ್ಕೆ ವಿರೋಧ ಪಕ್ಷದಿಂದ ಬರ್ತಾ ಇರುವ ಆರೋಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಪಿ ರಾಜೀವ್ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ನೋಡಿ, ಮೊದಲದಾಗಿ ಟೆಂಡರ್ ಪ್ರಕ್ರಿಯೆಯಲ್ಲೂ ಲೋಪ ಇದೆ, ಅದಾದ ನಂತರ ಉಪಕರಣ ಖರೀದಿ ಸಂದರ್ಭದಲ್ಲೂ ಸಾಕಷ್ಟು ಲೋಪ ಇದೆ. ಇದೆಲ್ಲ ಗಮನಿಸಿಯೇ ಬೇಕಂತಲೇ ಆದ ಲೋಪಾನ ಇದು? ಅನುಮಾನ ಇದ್ದೇ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಈ ಮೊದಲನೇದಾಗಿ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಏನಿದೆ, ಇದರಲ್ಲಿ ಈ ಒಂದು ಇಲಾಖೆಯಲ್ಲಿ ಈ ರೀತಿಯ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರತಕ್ಕಂಥದ್ದು. ಈ ಪ್ರಮುಖವಾಗಿ ಏನು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ವೈದ್ಯಕೀಯ ಏನು ಸುಸಜ್ಜಿತವಾದಂಥ ಆಪರೇಷನ್ ಥಿಯೇಟರ್ಗಳನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಇದೊಂದು ಟೆಂಡರ್. ಇದು ಒಟ್ಟು 174 ಕೋಟಿ ರೂಪಾಯಿಗಳ ಒಂದು ಟೆಂಡರ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಎದ್ದು ಕಂಡು ಬಂದಿರತಕ್ಕಂಥ ಒಂದು ಆರೋಪ ಅಂತಂದರೆ, ಇಲ್ಲಿ ಕೇರಳ ರಾಜ್ಯದಲ್ಲಿ ಪರ್ಚೇಸ್ ಮಾಡತಕ್ಕಂಥ ಒಂದು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗೆ 49,90,000 ರೂಪಾಯಿ ಅಷ್ಟು ಇರ್ತಕ್ಕಂಥದ್ದು. ಆದರೆ ಇದೇ ಎಕ್ವಿಪ್ಮೆಂಟು, ಇದೇ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ನ ನಿರ್ಮಾಣಕ್ಕೆ ನಮ್ಮ ರಾಜ್ಯದಲ್ಲಿ ಒಂದು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗೆ 1,52 ಲಕ್ಷ ರೂಪಾಯಿ, ಅಂದರೆ ದುಪ್ಪಟ್ಟು ವೆಚ್ಚಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ 176 ಕೋಟಿ ಒಟ್ಟು ಟೆಂಡರ್ನಲ್ಲಿ ಇಲ್ಲಿ 100 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಕೇಳಿಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ರಾಜ್ಯ BJP ಕೂಡ ಗಂಭೀರವಾದಂಥ ಆರೋಪ ಮಾಡಿದೆ. ಸದ್ಯ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯ ಆಗಿರ್ತಕ್ಕಂಥದ್ದು. ಸ್ಮಿತಾ, ಇಲ್ಲಿ ಕೇರಳ ರಾಜ್ಯದ ಒಂದು ಕಂಪ್ಯಾರಿಸನ್ ನೋಡ್ಬೋದು ನೀವು, ಹಾಗೆ ನಮ್ಮ ರಾಜ್ಯದಲ್ಲಿ ಖರೀದಿ ಮಾಡಿರ್ತಕ್ಕಂತಹ ಕಂಪ್ಯಾರಿಸನ್ ಕೂಡ ನೋಡ್ಬೋದು. ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಸದ್ಯ ಸಂಬಂಧಪಟ್ಟಂಥ ಇಲಾಖೆ ಹಾಗೆ ಸರ್ಕಾರ ಬೆಂಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಬರ್ಬರವಾದ ಕೊಲೆ ಪ್ರಕರಣ ವರದಿಯಾಗಿದೆ. ಕೇಂದ್ರ ವಿಭಾಗದ DCP ಶೇಖರ್ ನೇತೃತ್ವದ ತಂಡ ಈ ಕೊಲೆ ಪ್ರಕರಣದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಕಮಿಷನರ್ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ. ಯಾವ ಮಟ್ಟಕ್ಕೆ ಮರ್ಡರ್ ಅಂತಂದರೆ, ಸಾಮಾನ್ಯವಾಗಿ ನ್ಯಾಚುರಲ್ ಡೆತ್ ಆದರೂ ಕೂಡ ಪೋಸ್ಟ್ಮಾರ್ಟಮ್ ಮಾಡಲಾಗುತ್ತೆ, ಅಥವಾ ಈ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಕೊಲೆಯಾದ ಸಂದರ್ಭದಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ದೇಹವನ್ನು ಕೆಲ ಭಾಗಗಳಲ್ಲಿ ಕಟ್ ಮಾಡಿ ಯಾವ ರೀತಿಯಾಗಿ ಈ ಮರ್ಡರ್ ಅಥವಾ ಸಾವಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ 60 ತುಂಡಾಗಿರುವ ದೇಹದ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೂ ಕೂಡ ಬಹಳಷ್ಟು ಸವಾಲುಗಳಿದೆಯಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಜಾಗದಲ್ಲಿ ಆಗಿರೋದು ಮಹಾಲಕ್ಷ್ಮಿ ಅವರ ಮರ್ಡರ್. ಶ್ರುತಿ, ಒಂದು ದೇಹನ 60 ಪೀಸ್ ಮಾಡ್ತಾರೆ ಅಂತಂದ್ರೆ ಎಷ್ಟು ವಿಕೃತಿ ಅಂತ ಹೇಳೋಣ. ನಾವು ಸಾಮಾನ್ಯವಾಗಿ ಈ ರೀತಿಯ ಮರ್ಡರ್ಗಳಾದಾಗ ಮಾತನಾಡ್ತಿರ್ತೀವಿ, ಯಾರಿಗಾದ್ರೂ ಒಂದೇಟ್ ಹೊಡೆದ್ರೇನೆ ಹೌದು ಪಾಪ ಪ್ರಜ್ಞೆ ಇರೋರು ಅಥವಾ ಮನುಷ್ಯತ್ವ ಇರೋರು ಇಡೀ ದಿನ ಅದ್ರ ಬಗ್ಗೆ ರಿಗ್ರೆಟ್ ಇರುತ್ತೆ, ಹೊಡೆದ್ಬಿಟ್ವಲ್ಲ